ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಬೀಟ್ ನ್ಯೂಸ್. ಪಾವಗಡದಲ್ಲಿ ತೇಜಸ್ ಟ್ರಸ್ಟ್ ನಿಂದ ಕಂಗೊಳಿಸಿದ ಪ್ರತಿಭೆಗಳು 96 ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಸನ್ಮಾನ. ಪಾವಗಡ ಪಟ್ಟಣದ ತೇಜಸ್ ಕನ್ವೆನ್ಷನ್ ಹಾಲ್ನಲ್ಲಿ ತೇಜಸ್ ಚಾರಿಟಬಲ್ ಹಾಗೂ ಎಜುಕೇಶನಲ್ ಟ್ರಸ್ಟ್ ಆಶ್ರಯದಲ್ಲಿ 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ 80%ಕ್ಕೂ ಹೆಚ್ಚು ಅಂಕ ಗಳಿಸಿದ 96 ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಗಾಯತ್ರಿಬಾಯಿ, ನಮ್ಮ ಪೋಷಕರ ತ್ಯಾಗವೇ ಇಂದಿನ ನಮ್ಮ ಬೆಳವಣಿಗೆಗೆ ಕಾರಣ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ತಮ್ಮ ಪೋಷಕರನ್ನ ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಬಡ ವಿದ್ಯಾರ್ಥಿಗಳಿಗೆ ನೆರವಾಗಲು ಆರಂಭಿಸಿದ್ದ ಉಚಿತ ಸಿಇಟಿ ಕೋಚಿಂಗ್ ಕೇಂದ್ರವನ್ನ ವಿದ್ಯಾರ್ಥಿಗಳು ಆಸಕ್ತಿ ತೋರಿಸಿದ್ರೆ ಮತ್ತೆ ಪ್ರಾರಂಭಿಸಲು ಸಿದ್ಧರಿದ್ದೇವೆ ಎಂದರು. ಇನ್ನು ತಮ್ಮ ಪುತ್ರ ತೇಜಸ್ MBBS ವ್ಯಾಸಂಗ ಮಾಡುತ್ತಿದ್ದು ಕಾಲಿಗೆ ಪೆಟ್ಟಾದ ಕಾರಣ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ ಎಂದು ಅವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಕೋಚಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ, ಅವ್ರನ್ನೇ ಕರೆಸಿ ಮಾಡಿಸಿದ್ವಿ. ಫಸ್ಟ್ನೇ ವರ್ಷ ಚೆನ್ನಾಗಿ ಬಂದರು, ಸೆಕೆಂಡ್ನೇ ವರ್ಷ ಕಡಿಮೆ ಆಯಿತು. ಅದಕ್ಕೆ ಈ ವರ್ಷ ಮಾಡಲಿಲ್ಲ. ಮುಂದಿನ ಸಲ ಇಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ನಾವು 100% ಮಾಡೋಕ್ಕೆ ರೆಡಿ ಇದ್ದೀವಿ. ನಾನೊಬ್ಬ ತಾಯಿಯಾಗಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನೀವು ಇಷ್ಟು ಜನ ಮಕ್ಕಳು ಬಂದಿದ್ದೀರಾ, ಇನ್ನು 4 ವರ್ಷ ಹೋದರೆ ನೀವೆಲ್ಲ ನಿಮ್ಮ ಕಾಲ ಮೇಲೆ ನಿಂತ್ಕೊತೀರಾ. ನಿಮ್ಮ ಸಂಸಾರ, ನಿಮ್ಮ ಅಪ್ಪ ಅಮ್ಮ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊತೀರ. ಅದೇ ಥರ ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ನೀವು ನಮ್ಮ ಥರ ಆಗಿ ಮಾಡ್ಬೇಕನ್ನೋದು ನನ್ನ ಕೋರಿಕೆ. ನೀವು ಎಷ್ಟೆಲ್ಲ ತೀರಿಸ್ತೀರ ನನಗೆ ಗೊತ್ತಿಲ್ಲ, ಎಲ್ಲರೂ ತೀರಿಸ್ತೀರಾ? ನೀವು ಒಂದು 10 ಜನಕ್ಕೆ ಒಳ್ಳೇದು ಮಾಡಿದ್ರೆ ಇದೇ ಥರ ಕಂಟಿನ್ಯೂ ಆಗುತ್ತೆ. ನಮ್ಮಲ್ಲಿ ಬಡತನ ಜಾಸ್ತಿ ಇದೆ. ನಾವು ಇವತ್ತು ಒಂದು ದಿವಸದ ಇವತ್ತಿಂದು ಊಟಕ್ಕೂ ಕಷ್ಟಪಡೋರು ಜಾಸ್ತಿ ಜನ ಇದ್ದಾರೆ. ನಮ್ಮ ತಾಯಿ ಹೇಳ್ತಾ ಇದ್ರು, ನಮ್ಮ ತಾಯಿಯವರು ಬಾವಿಯಲ್ಲಿ ಮಣ್ಣು ತೆಗೆದು ಆ ಥರ ಕಷ್ಟ ಅಂದರೆ ಊಟಕ್ಕೂ ಇಲ್ಲ, ಆ ಥರ ಕಷ್ಟಪಟ್ಟಿದ್ದೀವಮ್ಮ ಅಂತ ನಮ್ಮ ಅಮ್ಮ ಹೇಳ್ತಾಯಿದ್ರು. ನಮ್ಮ ಅತ್ತೆ ಅವರು ಅಷ್ಟೇ, ಅವರು ಚಿಕ್ಕನಾಯಕನಹಳ್ಳಿ ಕಡೆಯವರು, ಅವರು ಊಟಕ್ಕೂ ಇಲ್ಲ. ಆವತ್ತು ಹುಲ್ ಕೊಯ್ದು ಮಾರಿ ಊಟ ಇದು ಮಾಡಬೇಕು ಅಂತ ಅವೆಲ್ಲ ನನಗೆ ಪ್ರೇರಣೆಯಾಗಿ ನಾನೇನೋ ಒಂದು ಇವತ್ತು ಸಾಯ್ತೀನೋ ನಾಳೆ ಸಾಯ್ತೀನೋ ಗೊತ್ತಿಲ್ಲ, ಆದರೆ ನಾನೇನೋ ಒಂದು ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಆಸೆನ ನಮ್ಮ ಯಜಮಾನರು ಈಡೇರಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಅದೇ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಅವ್ರಿಗೆ ಯಾವಾಗಲೂ ಪದೇ ಹೇಳ್ತಾ ಇರ್ತೀನಿ. ಈ ಸಂದರ್ಭದಲ್ಲಿ ಸ್ವಲ್ಪ ಭಾವುಕರಾದ ಎಲ್ಲರೂ ಏನೋ ಅನ್ಕೋಬೇಡ್ರಿ. ಯಾಕಂದರೆ ನನ್ನ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾರು ಹೆಣ್ಮಕ್ಳಿಗೆ ಗಂಡ್ಮಕ್ಳು ಅಂದರೆ ಪ್ರೀತಿ ಜಾಸ್ತಿ. ನನ್ನ ಮಗಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ನಿನಗೆ ಎಷ್ಟೇ ಆದರೂ ನಿಮ್ಮ ಮಗನ ಮೇಲೆ ಪ್ರೀತಿ ಅಂತ. ಆ ಥರ ಏನಿಲ್ಲ, 2 ಕಣ್ಣಮ್ಮ ನೀವು ಅವರು ಅಂತ ನಾನು ಹೇಳ್ತಾ ಇರ್ತೀನಿ. ಆದರೂ ಒಂದು ಸ್ವಲ್ಪ ನಂಗೆ ನೋವಾಗಿದೆ, ಅದಕ್ಕೆ ಈ ಥರ ಆಯಿತು. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಇವಾಗ CET ನೀಟ್ ಎಕ್ಸಾಮ್ ಬರೆದಿದ್ದೀರಾ, ಒಳ್ಳೆ ಕಾಲೇಜುಗಳಿಗೂ ಸಿಕ್ಕಿರ್ಬೋದು. ಯಾಕಂದರೆ ಎಲ್ಲ 90% ಮಕ್ಕಳೇ ಇದ್ದೀರಾ, ಚೆನ್ನಾಗಿ ಓದಿದ್ದೀರಾ. ಇನ್ನು ಈ ಥರನೇ ಯಾಕಂದರೆ ಡಿಗ್ರಿಗೆ ಹೋದ್ಮೇಲೆ ಸ್ವಲ್ಪ ಸಹವಾಸ ಅವೆಲ್ಲ ಕಡಿಮೆ ಮಾಡಿಕೊಂಡು ನೀಟಾಗಿ ಓದಿ, ಚೆನ್ನಾಗಿ ಓದಿ, ನಿಮ್ಮ ಅಪ್ಪ ಅಮ್ಮಂದ್ರಿಗೂ ನೀವು ಓದಿರೋ ಸ್ಕೂಲ್ಗೂ ನಮ್ಮ ಪಾವಗಡ ತಾಲೂಕಿಗೂ ಹೆಸರು ತರ್ರಿ ಅಂತ ನಿಮ್ಮಲ್ಲೆಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ. ಟ್ರಸ್ಟ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕ ಸೋಮನಾಯಕ್ ಮಾತನಾಡಿ, ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ನೀಡುವ ಈ ಪ್ರೋತ್ಸಾಹ ಅವರಲ್ಲಿ ಶೈಕ್ಷಣಿಕ ಆಸಕ್ತಿಯನ್ನ ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣದ ಶನಿಮಹಾತ್ಮ ಸರ್ಕಾರಿ ಶಾಲೆ ಹಾಗೂ YN ಹೊಸಕೋಟೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಲಾಯಿತು. ಈ ವೇಳೆ ಕಾರ್ಯಕ್ರಮದ ನಂತರ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯೆ ಗಾಯತ್ರಿಬಾಯಿ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಿದರು. ಹಾಗೂ ಜನ ನೋಡಿದ್ರೆ ಮಾತೇ ಬರ್ತಾ ಇಲ್ಲ, ಏನು ಮಾತ್ರ ಮಾಡೋದು ಅಂತ ಗೊತ್ತಿಲ್ಲ. ಅಂದರೆ ಒಂದು ಹೇಳ್ತೀನಿ, ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ಮಾತ್ರ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಅಳಿಯಂತರ ಶ್ರಮ ಬಹಳ ಇದೆ. ಅಷ್ಟಿಷ್ಟಲ್ಲ, ಅವರು ಗುಮಾಸ್ತಲ್ಲಿ ಶ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ. ಅಷ್ಟೊಂದು ಕಷ್ಟ ಶ್ರಮ ಪಡ್ತಾರೆ. ನೀವು ಅದರ ಪ್ರತಿಫಲವನ್ನು ತಾಲೂಕಿನ ಜನತೆಗೆ ಕೊಡಬೇಕು ಅಂತ ವಿನಂತಿ ಮಾಡಿ
ಮುಗಿಸ್ತೇನೆ. ಜೈ ಹಿಂದ್. ಇನ್ನು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಖಜಾಂಚಿ ಹರ್ಷಿತಾ ಶಿವಮೂರ್ತಿ ಪಳವಳ್ಳಿ, ಪೋಸ್ಟ್ ಸುಬ್ರಾಯಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟಪ್ಪ, ಶಿಕ್ಷಕರಾದ ನಾಗರಾಜ್ ನಾಯ್ಕ್, ಮಂಜುನಾಥ್ ದೇವನಾಯ್ಕ್ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಕುಮಾರ್ ನಾಗಲಾಪುರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.